ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಸುಮಾರು 7,500 ಕೋಟಿ ಹಣಕಾಸು ಇಲಾಖೆಯಿಂದ ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ 7,500 ಕೋಟಿ ಹಣದಲ್ಲಿ ಎಷ್ಟು ಕಂತುಗಳು ನಿಮ್ಮೆಲ್ಲರ ಖಾತೆಗೆ ಬರಬಹುದು? ಈಗಾಗಲೇ 11ನೇ ಕಂತಿನ ಹಣ ಅಂತೂ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಬಂದಿದೆ. ಈಗ 12, 13 ಹಾಗೆ 14ನೇ ಕಂತು ಕೂಡ ಬರಬೇಕಾಗಿದೆ. ಈಗ ಬರೀ 2 ಕಂತಿನ ಮಾತ್ರ ವಿಚಾರ ಮಾಡೋದು ಬೇಡ, ನಾವೀಗ 3 ಕಂತುಗಳು ಕೂಡ ನಮ್ಗೆ ಬರಬೇಕಾಗಿದೆ, ಹೌದಲ್ವಾ? ಈಗ ನೋಡಿ, ಸೆಪ್ಟೆಂಬರ್ ಕೂಡ ಮುಗಿತಾ ಬಂತು. ಈಗ ಜುಲೈನಲ್ಲಿ 12ನೇ ಕಂತು, ಆಗಸ್ಟ್ ನಲ್ಲಿ 13ನೇ ಕಂತು, ಈಗ ಸೆಪ್ಟೆಂಬರ್ ನಲ್ಲಿ 14ನೇ ಕಂತು ಕೂಡ ನಮಗೆ ಬರಬೇಕಾಗಿದೆ. ಈಗ ಸೆಪ್ಟೆಂಬರ್ ಮುಗಿತಾ ಬಂತಲ್ವಾ, ಸೊ 3 ಕಂತುಗಳು ನಮಗೆ ಒಟ್ಟಿಗೆ ಬರಬೇಕಾಗಿದೆ. ಆ ಒಂದು 3 ಕಂತುಗಳನ್ನ ನಾವು ಒಟ್ಟಿಗೆ ಹಾಕೊಡ್ತೀವಿ ಅಂತ ಸ್ವತಃ ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮ್ಮೆಲ್ಲರ ಖಾತೆಗೆ ಯಾವಾಗ ಜಮಾ ಆಗತ್ತೆ? ಈ ಒಂದು ಹಣಕಾಸು ಇಲಾಖೆಯಿಂದ ಫಂಡ್ ಈಗಾಗಲೇ ರಿಲೀಸ್ ಆಗಿದೆಯಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೂ ಕೂಡ ಬರ್ತಾ ಇದೆಯಾ? ಈಗಾಗಲೇ ಸಿದ್ದರಾಮಯ್ಯ ಅವರು ಏನು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲನೂ ಕೂಡ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ, ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈ ಒಂದು 12 ಹಾಗೂ 13ನೇ ಕಂತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಅದ್ರ ಜೊತೆಗೇನೆ ಈಗ 14ನೇ ಕಂತು ಕೂಡ ಬರಬೇಕಾಗಿರುವಂತದ್ದು ನಿಮಗೆ, ಹೌದಲ್ವಾ? ಸೊ ಟೋಟಲಿ 3 ಕಂತುಗಳನ್ನ ಬಿಡಬೇಕಾಗಿದೆ ನಿಮ್ಗೆ. ಈಗಾಗಲೇ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಕೊಟ್ರಂದ್ರೆ, ಈಗಾಗಲೇ 1 ವಾರದಲ್ಲಿ ಬಿಡುಗಡೆ ಮಾಡ್ತೀವಂತ ಹೇಳಿದ್ರು. ಕೊನೆಗೆ 2 ವಾರ ಆದ್ರೂ ಸಹಿತ ಇನ್ನೂ ಕೂಡ ಹಣ ಬಂದಿಲ್ಲ. ಸೊ ಇದು ನಿಜವಾಗಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಹಣಕಾಸು ಈಗಾಗಲೇ ಸಿದ್ದರಾಮಯ್ಯನವರು ಸಿಎಂ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸಿಎಂ ಅವ್ರ ಹತ್ರ ಈಗಾಗಲೇ ಹಣಕಾಸು ಇಲಾಖೆಗೂ ಕೂಡ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇನ್ನೇನು ಹಣಕಾಸು ಇಲಾಖೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ಹಣ ಕಳಿಸ್ಬೇಕಾಗಿದೆ. ಹಣ ಏನಾದ್ರೂ ಕಳಿಸಿದ್ದೆ ಆದ್ರೆ ನಮ್ಮ ಹತ್ರ ಇರುವಂತಹ ಹಣವನ್ನ ಇಲ್ಲಿ ಬ್ಯಾಂಕ್ಗಳಿಗೆ ಏನ್ ಮಾಡ್ತೀವಿ, ಟ್ರೆಜರಿಗೆ, ಡಿಬಿಟಿಗೆ ಪುಷ್ ಮಾಡ್ತೀವಿ. ಸೊ ಅಲ್ಲಿಂದ ಬ್ಯಾಂಕ್ಗಳು ಏನ್ ಮಾಡ್ತವೆ, ಅಪ್ಡೇಟ್ ಮಾಡ್ಕೋತವೆ. ತಮ್ಮ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟು ಮಹಿಳೆಯರ ಎಷ್ಟು ಖಾತೆಗಳಿದಾವೆ ಅನ್ನುವಂಥದ್ದನ್ನು ನೋಡಿಕೊಂಡು ಎಷ್ಟು ಕಂತುಗಳು ರಿಲೀಸ್ ಮಾಡಿರ್ತಾರೆ ನೋಡಿ, ಅಷ್ಟೊಂದು ಅಮೌಂಟ್ ಅನ್ನ ಒಂದು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಬರ್ತಾ ಇರುವಂತದ್ದು. ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಆದ್ರೆ ಈಗ ಮುಖ್ಯವಾಗಿ ನಿಮಗೆ ತಿಳಿಸ್ಬೇಕಾಗಿರುವಂತದ್ದು, ನಿಮ್ಗೆ ಗೊತ್ತಾಗಬೇಕಾಗಿರುವಂತದ್ದು, ಇಲ್ಲಿ ಒಟ್ಟಿಗೆ 6,000 ಬರತ್ತಾ ಅಥವಾ ಒಟ್ಟಿಗೆ 4,000 ಬರತ್ತಾ ಅಥವಾ ಬರೀ 2,000 ಬರತ್ತಾ ಅಥವಾ ಈಗ ಬರೀ ಒಂದೇ ಕಂತು ಬಿಡ್ತಾರ ಅಥವಾ 3 ಕಂತುಗಳನ್ನ ಬಿಡ್ತಾರ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗಿರ್ಬೋದು. ಈಗ ಮತ್ತೆ ಒಂದು ಕಂತು ಬಿಟ್ಬಿಟ್ಟು ಮತ್ತೆ 2 ತಿಂಗಳ ಜಗ್ತಾರ, ಈ ರೀತಿನೂ ಕೂಡ ಕ್ವಶನ್ ಇರಬಹುದು ನಿಮ್ಗೆ. ಸೊ ಕರೆಕ್ಟ್ ಆಗಿ ಯಾಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕ್ವಶನ್ ಸಾಮಾನ್ಯವಾಗಿ ಉಂಟಾಗ್ತಾ ಇರುವಂತದ್ದು. ಈಗ ಸದ್ಯದಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ನಿಮಗೆ ಕ್ಲಿಯರಿಟಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವತ್ತೂ ಕೂಡ 4,000 ಹಣ ಒಟ್ಟಿಗೆ ಹಾಕಿಲ್ಲ, 6,000 ಹಣ ಒಟ್ಟಿಗೆ ಹಾಕಿಲ್ಲ. ಆ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸಿಂಗೇ ಇಲ್ಲ. ಇಲ್ಲಿ 4,000 ಒಟ್ಟಿಗೆ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ, ಒಂದೇ ವಾರದಲ್ಲಿ ಜಮಾ ಆಗತ್ತೆ. ಓಕೆ, ಇಲ್ಲ ಅನ್ನೋದಿಲ್ಲ, ಒಂದೇ ವಾರದಲ್ಲಿ ಜಮಾ ಆಗತ್ತೆ. ಆದ್ರೆ ನಿಮ್ಮ ಖಾತೆಗೆ ಒಟ್ಟಿಗೆ ಜಮಾ ಆಗೋದಿಲ್ಲ ವೀಕ್ಷಕರೇ. ಸೊ ಈಗ 6,000 ಕ್ರೆಡಿಟೆಡ್, 4,000 ಕ್ರೆಡಿಟೆಡ್, ಈ ರೀತಿಯಾಗಿ ಹಣ ಜಮಾ ಆಗೋದಿಲ್ಲ. ಈಗ 2,000 ರೂಪಾಯಿ ಇವತ್ತು ಬಂತಂದ್ರೆ ಇನ್ನೆರಡು ದಿವಸ ಬಿಟ್ಟು ಮತ್ತೆ 2,000 ರೂಪಾಯಿ ಬರುತ್ತೆ. 2 ಕಂತುಗಳನ್ನ ರಿಲೀಸ್ ಮಾಡಿದ್ರೆ ಮತ್ತೆ ಇನ್ನೆರಡು ದಿವಸ ಬಿಟ್ಬಿಟ್ಟು ಮತ್ತೆ 2 ಕಂತು, ಮತ್ತೆ ಒಂದು 2,000 ರೂಪಾಯಿ ಜಮಾ ಆಗುತ್ತೆ. ಈ ರೀತಿ ಒಂದು ವಾರದಲ್ಲಿ 6,000 ಕೂಡ ಜಮಾ ಆಗ್ಬೋದು. ಅದೇ ರೀತಿಯಾಗಿ 4,000 ಹಣ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಆದ್ರೆ ಟೋಟಲಿ ನಿಮಗೆ 6,000ನೇ ಜಮಾ ಆಗತ್ತೆ, 4,000 ಒಟ್ಟಿಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಇಲ್ಲಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿಯಾಗಿ ಪ್ರೊಸೆಸಿಂಗ್ ಇಲ್ಲ. ಓಕೆನಾ? ಸೊ ಈ ಪ್ರೊಸೆಸಿಂಗ್ ಮಾಡಿದ್ರು ಸಹಿತ ತಾಂತ್ರಿಕ ದೋಷ ಸಹಜವಾಗಿ ಆಗತ್ತೆ. ಓಕೆನಾ? ಈಗಾಗಲೇ ಒಂದು 10 ಕೋಟಿ ವ್ಯವಹಾರ ಮಾಡುವಾಗಲೇ ತಾಂತ್ರಿಕ ದೋಷ ಆಗತ್ತೆ ಅಂತ ಹೇಳ್ತಾ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈಗ 2,000 ಕೋಟಿ, 2,400, 2,600 ಕೋಟಿ ಒಂದು ಕಂತಿಗೆ ಬಿಡಬೇಕಾದ್ರೆ ಈಗ ಟೋಟಲಿ ನಾವು ಎಷ್ಟು ಕಂತುಗಳು ಬರಬೇಕಾಗಿದೆ? ನಮಗೆ ಆ ಒಂದು 3 ಕಂತುಗಳು ಬರಬೇಕಾಗಿದೆ. 2,500 ಕೋಟಿ ನಾವು ಹಿಡಿದಿವಪ್ಪ ಅಂದ್ರೂ ಸಹಿತ 7,500 ಕೋಟಿ 3 ಕಂತುಗಳು ಸೇರಿಸಿ ನಮ್ಮ ಖಾತೆಗೆ ಬರಬೇಕಾಗಿದೆ. ಅಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಸಹಜವಾಗಿ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ತಾಂತ್ರಿಕ ದೋಷ ಆಗತ್ತೆ ಅಂತ. ಅದಕ್ಕೋಸ್ಕರ ಈಗ ಒಟ್ಟಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 2,000 ರೂಪಾಯಿ ಮೇಲಲ್ಲಿ ಕ್ರೆಡಿಟ್ ಆಗಿದ್ ಗೊತ್ತಲ್ವಾ, ಎಲೆಕ್ಷನ್ ಕಿಂತ ಪೂರ್ವವಾಗಿ ಆ ರೀತಿ ಬರ್ಬೋದು. ಓಕೆ, ಸದ್ಯದಲ್ಲಿ ಆ ರೀತಿ ಬರಬಹುದು. ಆದ್ರೆ ಒಟ್ಟಿಗೆ ಜಮಾ ಆಗೋದಿಲ್ಲ. 1 ವಾರದಲ್ಲಿ 2 ಕಂತುಗಳು ಮಾತ್ರ ಬರುವಂತಹ ಚಾನ್ಸಸ್ ಇದೆ. ಈ ಒಂದು ಸೆಪ್ಟೆಂಬರ್ ಎಂಡ್ ಒಳಗಾಗಿ ಈಗಾಗಲೇ ಹಣಕಾಸು ಇಲಾಖೆ ಬಿಡುಗಡೆ ಅಂತೂ ಮಾಡ್ತಾ ಇದೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಮಾಡ್ತಾ ಇರುವಂತದ್ದು.
ಸೊ ಅಲ್ಲಿಂದ ಇನ್ನು ಬ್ಯಾಂಕ್ಗಳಿಗೆ ಒಂದು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಡಿಬಿಟಿಗೆ ಟ್ರೆಸರಿಗೆ ಪುಷ್ ಮಾಡಿದ ತಕ್ಷಣ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಸಿಗ್ಬೇಕಾಗತ್ತೆ. ಇಲ್ಲಿ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ನಡೀತಾ ಇರತ್ತಂದ್ರೆ ಇಲ್ಲಿ ನೋಡಿ, ಒಂದು ಕಂತು ನಿಮ್ಮ ಖಾತೆಗೆ ಬಂದು ಮುಡಿತಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡ್ಬೇಕಂದ್ರೆ ಅವರಿಗೆ ಈಗಾಗಲೇ ಒಂದು ಕಂತು ನಾವು ಬಿಡುಗಡೆ ಮಾಡಿದೀವಿ, ಇಷ್ಟೊಂದು ಹಣ ವೆಚ್ಚ ಆಗಿದೆ, ಇಷ್ಟೊಂದು ಮಹಿಳೆಯರಿಗೆ ಹೋಗಿದೆ ಅನ್ನುವಂಥದ್ದನ್ನ ಲಿಸ್ಟ್ ರೆಡಿ ಮಾಡಿ ಅದನ್ನ ವಾಪಸ್ಸು ಹಣಕಾಸು ಇಲಾಖೆಗೆ ಕಳಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಕಂತನ್ನ ಬಿಡುಗಡೆ ಮಾಡಿರ್ತದಲ್ಲ, ಸೊ ಅದನ್ನ ಕೂಡ ಈ ರೀತಿಯಾಗಿ ಲಿಸ್ಟ್ ರೆಡಿ ಮಾಡ್ಕೊಂಡು ಅದನ್ನು ಕೂಡ ಒಂದು ಹಣಕಾಸು ಇಲಾಖೆಗೆ ಸಲ್ಲಿಸಬೇಕಾಗತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಈ ರೀತಿಯಾಗಿ ಸಾಕಷ್ಟು ಪ್ರೊಸೆಸಿಂಗ್ ಇರ್ತವೆ. ಈಗಾಗಲೇ ಹಣ ನಿಮಗೆ ಖಾತೆಗೆ ಜಮಾ ಆಗತ್ತೆ ಅಂದ ಅಡ್ಡ ಯಾವ ರೀತಿಯಾಗಿ ಈಗ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ದಡ ಅಂತ ಈ ರೀತಿ ಏನು ಇಲ್ಲ, ಇಲ್ಲಿ ಬಹಳಷ್ಟು ಪ್ರೊಸೆಸಿಂಗ್ ಇರ್ತವೆ. ಸೊ ಇಷ್ಟಿಷ್ಟು ಸ್ಟೆಪ್ ಇರ್ತವೆ. ಆ ಒಂದು ಸ್ಟೆಪ್ ಮುಖಾಂತರ ಹಂತವಾಗಿ ಈಗ ಸರ್ಕಾರದ ಕೆಲಸ ನಿಮಗೆ ಗೊತ್ತಲ್ವಾ, ಸೊ ಆ ರೀತಿ ಹಂತವಾಗಿನೇ ಕೆಲಸ ಮಾಡೋದು. ಸೊ ಒಟ್ಮೇಲೆ ನಿಮಗೆ PM ಇಂದ ನಿಮ್ಮ ಅಕೌಂಟ್ಗೆ ಬಂದ್ಬಿಟ್ಟಲ್ಲ, ಇಲ್ಲಿ ಹಂತವಾಗಿ ಡೈರೆಕ್ಟ್ ಅತಿ ಸ್ಲೋ ಆಗಿ ಒಂದು ಹಂತವಾಗಿ ಬಂದು ಮುಟ್ಟತ್ತೆ, ಆದ್ರೆ ಒಮ್ಮೆಗೆ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಂತರೂ ಈಗ ಮಾಹಿತಿ ಲಭ್ಯವಾಗಿರುವಂತದ್ದು ವೀಕ್ಷಕರೇ. ಸೊ ಈಗ 7,500 ಕೋಟಿ ಏನು ಫಂಡ್ ರಿಲೀಸ್ ಆಗ್ತಾ ಇದೆ ಅಂತೆ, ಅಂದ್ರೆ 3 ಕಂತುಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿದೆ ಅಂತ ಸದ್ಯದಲ್ಲಿ ಅಂತೂ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ ಕೂಡ ಒಂದು ಸೂಚನೆಯನ್ನು ಹೊರಡಿಸಿದ್ರು, ಸದ್ಯದಲ್ಲಿನೇ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಂತ. ಸೊ ಇಷ್ಟೊಂದು ಮಾಹಿತಿ ಅಂತೂ ನಿಮ್ಗೆ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ, ತಿಳಿಸಿದ್ದೀನಿ. ಸೊ ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಕರ್ಪಣೆ.